ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರುತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ವಿಶೇಷತೆ ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ದಶಮಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ಮಂಗಳವಾರ, ಆರ್ದ್ರಾ ನಕ್ಷತ್ರವೂ ಸೇರಿದೆ. ತುಂಬ ಚೆನ್ನಾಗಿದೆ. ಶಿವಶಕ್ತಿಯರ ಆರಾಧನೆಗೆ ಮಂಗಳವಾರದಲ್ಲಿ ನಾವು ಸಾಮಾನ್ಯವಾಗಿ ದುರ್ಗಾ ಪ್ರಾರ್ಥನೆ, ಇದು ಶ್ರದ್ಧೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ತಾಯಿ ಮಗನ ಪ್ರಾರ್ಥನೆಯನ್ನು ಮಾಡ್ತೀವಿ. ಆ ಮಹಾತಾಯಿ ಲಲಿತಾ ಪರಮೇಶ್ವರಿಯ ಶಕ್ತಿ ಅದು ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ, ಎಲ್ಲರನ್ನೂ ಹಿಡಿದಿಟ್ಟಿದೆ, ಶಿವನನ್ನೂ ಒಳಗೊಂಡ ಹಾಗೆ ಅಂತ ಅನ್ನಲಿಕ್ಕೆ ಭಗವತ್ಪಾದರು ಶಂಕರಾಚಾರ್ಯರು ಒಂದು ಸ್ತುತಿಯನ್ನು ಮಾಡ್ತಾರೆ. ಆ ಸ್ತುತಿಯ ಆ ಸಾಲುಗಳು ಹೇಳುತ್ತೆ, ಆ ಲಲಿತಾ ಪರಮೇಶ್ವರಿಯ ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತ. ಆ ಸಾಲುಗಳು ಹೇಗಿದ್ದಾವೆ? ಚಿತಾಭಸ್ಮಾಲೇಪೋ ಗರಲಮಶನಂ ದಿಕ್ಪಟಧರೋ ಜಟಾಧಾರಿ ಕಂಠೇ ಭುಜಗಪತಿಹಾರಿ ಪಶುಪತಿ ಕಪಾಲೀಭೂತೇಶೋ ಭಜತಿ ಜಗದೀಶೈಕ ಪದವೀಂ ಭವಾನಿ ತ್ವತ್ಪಾಣಿಗ್ರಹಣ ಪರಿಪಾಟಿ ಫಲಮಿದಂ. ಎಷ್ಟು ಚೆನ್ನಾಗಿದೆ ಈ ಸಾಲು ಅಂದರೆ, ಈ ಶಿವ ವಿಷ ಕುಡಿದ್ಬಿಟ್ನಲ್ಲ, ವಿಷ ಕುಡಿದು ಹಾಗೆ ಬದುಕಿದಾನಲ್ಲ, ಇನ್ನೂ ಸ್ಥಾಣವಾಗಿದ್ದಾನಲ್ಲ, ಅದಕ್ಕೆ ಕಾರಣ ಏನು ಗೊತ್ತಾ? ಅಷ್ಟೇ ಅಲ್ಲ, ಈ ಭಸ್ಮಧಾರಣೆ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದರೂ ಕೂಡ ಅವನಿಗೊಂದು ವಿಶೇಷತೆ ಬಂದಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅಷ್ಟೇ ಅಲ್ಲ, ಮತ್ತು ಅವನ ಜಗದೀಶ ಅಂತ ಕರಿತಾ ಇದ್ದಾರಲ್ಲ, ಸರ್ವೇಶ, ಜಗದೀಶ, ಮಲ್ಲೇಶ, ನೂರಾರು ಹೆಸರು ಶಿವನಿಗೆ ಅಂತೆಲ್ಲ ಸ್ತುತಿ ಮಾಡಿಕೊಂಡು ಕೊಂಡಾಡಿಕೊಂಡು ಓಡಾಡ್ತಾ ಇದ್ದಾನಲ್ಲ, ಹಾಗೆ ಈಶ್ವರ ಅಂತ ಆ ಮಟ್ಟದಲ್ಲಿ ಕೂತಿದ್ದಾನಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಅದಕ್ಕೆ ಹೇಳ್ತಾರೆ ಅವರು, ಭವಾನಿ ತ್ವತ್ಪಾಣಿಗ್ರಹಣ ಪರಿಪಾಟಿ ಫಲಮಿದಂ. ಅಮ್ಮ ತಾಯಿ, ನಿನ್ನ ಪಾಣಿಗ್ರಹಣ ಮಾಡಿದ, ನಿನ್ನ ಕೈ ಹಿಡ್ಕೊಂಡಿದ್ದಾನಲ್ಲ, ನಿನ್ನ ಮದುವೆ ಆದನಲ್ಲ, ಆ ಕಾರಣಕ್ಕಾಗಿ ಅವೆಲ್ಲ ಪಟ್ಟ ಬಂದ್ಬಿಟ್ಟಿದೆ ಅವನಿಗೆ ಅಂತ. ಹಾಗೆ ವಿಷ ಕುಡಿದ್ರು ಬದುಕಿದ್ದಾನೆ, ಕಾರಣ ಏನಂದರೆ ನೀನು ಕೈ ಹಿಡಿದ್ಬಿಟ್ಟಿದ್ಯಾ ಅವನನ್ನು. ಎಂಥ ಎಷ್ಟು ಭಕ್ತಿ, ಎಷ್ಟು ಶ್ರದ್ಧೆ, ಎಷ್ಟು ಪ್ರೀತಿ ಇದ್ದರೆ ಈ ಮಾತುಗಳೆಲ್ಲ ಅರಳಲಿಕ್ಕೆ ಸಾಧ್ಯ. ಶಂಕರಾಚಾರ್ಯರ ಸ್ತುತಿಯಲ್ಲಿ ಆ ಸೌಂದರ್ಯ ಲಹರಿಯಲು ಹಾಗೆ ತುಂಬ ಚೆನ್ನಾಗಿದೆ. ಒಂದೊಂದು ಸ್ತುತಿಯೂ ಒಂದೊಂದು ಮಂತ್ರವೇ ಆಗಿಬಿಟ್ಟಿದೆ. ಆ ರೀತಿಯಲ್ಲಿ ಈ ದೇವಿಯ ಅಪರಾಧ ಕ್ಷಮಾ ಸ್ತೋತ್ರದಲ್ಲಿ ಆ ತಾಯಿಯ ವರ್ಣನೆ ಬರುತ್ತದೆ. ಆ ತಾಯಿಯ ಶಕ್ತಿ ಅಂಥದ್ದು ಅಂತ ಗೊತ್ತಾಗುತ್ತೆ. ಹಾಗೆ ಜಗಜ್ಜನನಿ ಸ್ತುತಿಯೇ ಹೇಳುವ, ವೇದಗಳೇ ಹೇಳುವ ಹಾಗೆ ಅಹಂ ರಾಷ್ಟ್ರೀ ಅಂತ, ನಾನಯ್ಯ ಈ ಜಗತ್ತಿನ ಸೃಷ್ಟಿಗೆ ಕಾರಣೀಕರ್ತಳು ಅಂತ ತಾನೇ ಹೇಳ್ಕೊಳ್ತಾಳೆ. ಅದಕ್ಕೆ ಹೇಳ್ಕೊಳ್ಳೋಕೆ ಶಕ್ತಿ ಬೇಕಲ್ಲ, ಅದು ಯಾವುದು ಅಂದರೆ ಆ ತಾಯಿ ಲಲಿತಾ ಪರಮೇಶ್ವರಿ ಅಂತ. ಜೊತೆಗೆ ಶಿವನೂ ಇದ್ದಾನೆ. ಈ ಕಾರಣದಿಂದಾಗಿ ಈ ದಿವಸ ಮಂಗಳವಾರ ಮತ್ತು ಆರ್ದ್ರಾ ನಕ್ಷತ್ರ ಸೇರಿದಾಗ ಇಂಥದ್ದು ಆ ಮನಸ್ಸಿಗೆ ಬರುತ್ತದೆ. ಆ ತಾಯಿಯ ನೋಡಿದಾಗ, ನೀವು ಭಗವತಿಯ ದರ್ಶನ ಮಾಡಿದಾಗ ಇದು ಮನಸ್ಸಿಗೆ ಹೋಗಬೇಕು. ಆ ತಾಯಿಯ ಶಕ್ತಿ ಎಷ್ಟು ವಿಶಾಲವಾಗಿದೆ, ವಿಸ್ತೃತವಾಗಿದೆ ಅಂತ ನಮ್ಮ ಮನಸ್ಸಿಗೆ ಗೊತ್ತಾಗಬೇಕು ಅಂದರೆ ಇಂತಹ ಸ್ತುತಿಗಳನ್ನು ನಾವು ಓದ್ಕೋಬೇಕು. ಆಗ ಅಂತಹ ಶಿವನಿಗೆ ವಿಷ, ಅದು ಎಂಥ ವಿಷ ಅಂದರೆ ಹಾಲಾಹಲ, ಅದು ಲೋಕಕ್ಕೆ ಲೋಕಕ್ಕಲ್ಲ ಬ್ರಹ್ಮಾಂಡಕ್ಕೆ ಕಂಟಕವಾಗಿರ್ತಕ್ಕಂಥ ಹಾಲಾಹಲ, ಅದನ್ನು ಕುಡಿದು ಜೀರ್ಣಿಸ್ಕೊಂಡ ಶಿವ ಅಂತಂದರೆ
ಅದು ಕಾರಣ ನೀನು ಅಂದರೆ ನನಗೆ ಬಂದಿರತಕ್ಕಂಥ ಈ ಸಣ್ಣ ಪುಟ್ಟ ಈ ಪೀಡೆಗಳೆಲ್ಲ ಯಾವ ಮಹಾತಾಯಿ ಅಂತ ಅದನ್ನು ಎಷ್ಟು ಕ್ಷಣ ಮಾತ್ರದಲ್ಲಿ, ಕ್ಷಣವೂ ಅಲ್ಲ ಅದು ಹೀಗೆ ನಿವಾರಣೆ ಆಗಿ ಹೋಗಿಬಿಡುತ್ತೆ ನಿನ್ನ ಸೇವೆ ಮಾಡಿದ ಕೂಡಲೇ ಅಂತ. ಆ ರೀತಿಯ ಪ್ರೀತಿ ಆ ತಾಯಿಯಲ್ಲಿ ನಾವು ತೋರಣೆ ವ್ಯಕ್ತಪಡಿಸ್ಬೇಕು, ಅದು ನಿವೇದನೆ ಮಾಡಬೇಕು. ಏನೋ ನಾನು ನನ್ನಲ್ಲಿರ್ತಕ್ಕಂಥ ಐಶ್ವರ್ಯವನ್ನು ತಗೊಂಡು ಹೋಗಿ ಆಕೆ ಹತ್ರ ಸುರಿದ್ರೆ ಪ್ರಯೋಜನ ಆಕೆಗೆ ಏನು ಬೇಕು ರೀ? ಬ್ರಹ್ಮಾಂಡವೇ ಸೃಷ್ಟಿಕರ್ತಳಿಗೆ ನೀವು ಸಂಪಾದಿಸಿದ್ದೀರ ವಸ್ತುತಃ ಅವಳ ಅನುಗ್ರಹದಿಂದ ಆಗಿದೆ ಅದು. ಇದು ನಾನು ಎಷ್ಟು ದೀನ ಅಂತ ಅನ್ನಿಸಬೇಕು ಆ ತಾಯಿಯ ಮುಂದೆ. ಇಂಥ ಸರ್ವಶ್ರೇಷ್ಠ ಶಕ್ತಿ ಆ ಮುಂದೆ ನಾನು ಎಷ್ಟು ತೃಣಮಾತ್ರದಲ್ಲಿ ನಿಂತಿದ್ದೀನಿ. ಏನಿಲ್ಲ, ಯಾಕಾಗಿ ನಿಂತಿದ್ದೀನಿ ಅಂದರೆ ನಾನು ಒಳ್ಳೆ ಸನ್ಮಾರ್ಗ ಆಲೋಚನೆ ಮಾಡುವಂಥ ಶಕ್ತಿ ಬರಲಿ, ಸನ್ಮಾರ್ಗದಲ್ಲಿ ಸಾಗಲಿ ನಾನು ಅಂತ ಅಷ್ಟು ಪ್ರಾರ್ಥನೆ ಮಾಡಬೇಕಷ್ಟೆ. ಆ ರೀತಿಯಲ್ಲಿ ಈ ದಿವಸ ಪ್ರಾರ್ಥನೆ ಮಾಡಿ, ಜೊತೆಗೆ ಪಿತೃದೇವತೆಗಳ ಸ್ಮರಣೆಯನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರಮೇಶ್ ಅವರು ಬಿಡದಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/7/2000, ಸಮಯ 9:15 ರಾತ್ರಿ. ಅವರ ಪ್ರಶ್ನೆ, ಕೆಲಸ ಯಾವಾಗ ಸಿಗುತ್ತೆ ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ಯಾವಾಗ ಮದುವೆ ಆಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಮೇಶ್ ಅವರ ಪ್ರಶ್ನೆ ಒಂದು ವೃತ್ತಿ ಮತ್ತೊಂದು ವಿವಾಹಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ಶತ್ರುಕ್ಷೇತ್ರದಲ್ಲಿದ್ದಾನೆ, ಮೌಢ್ಯನಾಗಿದ್ದಾನೆ. ಕೆಲಸಕ್ಕೆ ಸ್ವಲ್ಪ ತೊಡಕಿದೆ. ಷಷ್ಠಾಧಿಪತಿ ಚಂದ್ರ ಕೂಡ ಅಲ್ಲಿದ್ದಾನೆ ಕರ್ಮಸ್ಥಾನದಲ್ಲಿ. ಇದೆಲ್ಲ ಏನಿದು ಅಂತಂದರೆ ಗ್ರಹಗಳ ಸ್ಥಿತಿ ಎಲ್ಲಿದ್ದಾವೆ ಅಂತ ಕಂಡುಕೊಂಡ್ರೆ ಗ್ರಹಗಳು ಅವುಗಳಿಗೆ ಎಷ್ಟು ಫಲ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಶತ್ರು ಗ್ರಹ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ದುಸ್ಥಾನದ ಅಧಿಪತಿ ಕರ್ಮಸ್ಥಾನದಲ್ಲಿ ಇರೋದು. ಅಂದರೆ ಕೆಟ್ಟ ಒಂದು ಸ್ಥಾನದ ಅಧಿಪತಿ ಬಂದು ವೃತ್ತಿಯ ಸ್ಥಳದಲ್ಲಿ ಕೂತಾಗ ಏನಾಗುತ್ತೆ ಅಂದರೆ ಕಾರ್ಯಹಾನಿ ಆಗುತ್ತೆ, ಅಳೆದಾಡಿದ್ರೂ ಸಿಗಲ್ಲ, ಹೀಗಾಗ್ಬಿಡುತ್ತೆ. ಏನಂದರೆ ಚಂದ್ರನಿಗೆ ಪಕ್ಷದ ಬಲ ಇದೆ. ಹೀಗಾಗಿ ಅದೊಂದು ಬಹಳ ಮುಖ್ಯವಾದದ್ದು ನಿಮ್ಮ ಜಾತಕದಲ್ಲಿ. ಇದಕ್ಕೆ ಪರಿಹಾರ ಬೇಕು. ಏನಂದರೆ ಪ್ರತಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ನೀವು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗೆ ಆದರೆ ತುಂಬ ಒಳ್ಳೆಯದು. ಯಾಕೆಂದರೆ ಆಗ ಕುಜ ಹೊರೆ ಇರುತ್ತೆ, ಅವನದೇ ಹೊರೆ ಇರುತ್ತೆ. ಆ ಕಾರಣದಿಂದಾಗಿ ಆ ಸಮಯದಲ್ಲಿ ನೀವು ಸ್ವಲ್ಪ ಈ ತೊಗರಿ ಕಾಳು, ತೊಗರಿ ಬೇಳೆಯೂ ಆದಿತ್ತು, ಜೊತೆಗೆ ಸ್ವಲ್ಪ ಬೆಲ್ಲ, ಇದನ್ನು ತಗೊಂಡು ಹೋಗಿ ಪ್ರತಿ ಮಂಗಳವಾರ ಹೀಗೆ 11 ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕೊಡಿ. ನೀವು ನಿರಂತರವಾಗಿ ಕೊಟ್ಟರು ತುಂಬ ಒಳ್ಳೆಯದು. ಯಾಕೆಂದರೆ ಕೆಲಸದ ಅಧಿಪತಿ ಮೌಢ್ಯ, ಬಲಹೀನ. ಹೀಗಾಗಿ ಪ್ರತಿ ಮಂಗಳವಾರ ಇದನ್ನು ತಪ್ಪದೇ ನೀವು ಮಾಡಬೇಕು. ಇದು ಎಷ್ಟು ಸಹಾಯ ಆಗುತ್ತೆ ನೀವು ಮಾಡಿ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಹಾಗೆ ವಿವಾಹದ ಬಗ್ಗೆ ಸಹ ತಿಳಿಸ್ಕೊಡಿ ಅಂತ. ವಿವಾಹದ ಬಗ್ಗೆ ಕೂಡ ಕೇಳಿದ್ರಲ್ವ. ನೋಡಿ, ವಿವಾಹದ ಅಧಿಪತಿ ರವಿ ಸೂರ್ಯ ಆತ ಮಿತ್ರಕ್ಷೇತ್ರದಲ್ಲಿದ್ದಾನೆ. ವಿವಾಹಕ್ಕೆ ಬಾಧೆ ಏನೂ ಇಲ್ಲ. ನಿಮಗೆ ಯಾವ ಸಂದರ್ಭದಲ್ಲಿ ಆಗತ್ತಪ್ಪ ಅಂತಂದರೆ ನೋಡಿ, ಈಗ 26/4 ಅಂದರೆ ಮುಂದಿನ ವರ್ಷ 2026 ಮಾರ್ಚ್ ಏಪ್ರಿಲ್ ನಂತರದಲ್ಲಿ ಲಗ್ನಾಧಿಪತಿ ಕಾಲ ಶುರುವಾಗುತ್ತೆ. ಆಗ ವಿವಾಹಕ್ಕೆ ಅನುಕೂಲ ಇದೆ. ತಾವು ಪ್ರಯತ್ನ ಪಟ್ಟರೆ ಮುಂದಿನ ವರ್ಷ ಪ್ರಯತ್ನ ಮಾಡಬಹುದು, ತಮಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಜೀವ ಅವರು ಸುಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/4/2004, ಸಮಯ 7:44 ಬೆಳಗ್ಗೆ. ಅವರ ಪ್ರಶ್ನೆ, ಇಂಜಿನಿಯರಿಂಗ್ ಆಗಿದೆ, ಕೆಲಸ ಯಾವಾಗ ಸಿಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಜೀವ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಅಲ್ವಾ, ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಏನು ಅಂತ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ಧನಸ್ಥಾನದಲ್ಲಿರುವಾಗ ಯಾಕ್ರಿ ಯೋಚನೆ? ಕರ್ಮಾಧಿಪತಿ ಬಂದು ಧನಸ್ಥಾನದಲ್ಲಿ ಕೂತರೆ ಹಣ ಸಮೃದ್ಧವಾಗಿ ಬರುತ್ತೆ. ನೀವು ಮಾಡಿದ ಕೆಲಸಕ್ಕೆ ಎಷ್ಟು ಸಂಭಾವನೆ ಅದು ಸಿಗುತ್ತೆ, ಆತಂಕ ಬೇಡ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಗುರುದಶೆಯಲ್ಲಿ ಗುರುಭಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಅಂತಂದರೆ ಆತ ಚತುರ್ಥದಲ್ಲಿ ಸುಖಸ್ಥಾನದಲ್ಲಿ ಇರುವಾಗ ಈಗ ಚೆನ್ನಾಗಿದೆ. ಆ ಲಾಭಸ್ಥಾನವನ್ನು ಕರ್ಮಸ್ಥಾನವನ್ನೇ ವೀಕ್ಷಣೆ ಮಾಡ್ತಾನೆ. ಈಗ ಟೈಮ್ ಚೆನ್ನಾಗಿದೆ, ಪ್ರಯತ್ನ ಮಾಡಬೇಕಷ್ಟೇ. ಇಂಜಿನಿಯರ್ ಮುಗಿಸಿದ್ದೀನಿ, ಏನು ಮಾಡಲಿ ಅಂದರೆ ಪ್ರಯತ್ನ ಮಾಡಿ ಅಂತ. ಆ ಪ್ರಯತ್ನಕ್ಕೆ ಫಲ ಸಿಗುತ್ತಾ ಅದು ಇದೆ. ಹೀಗಾಗಿ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ, ನೀವು ಪ್ರಯತ್ನ ಮಾಡಬೇಕು ಅಷ್ಟೇ. ಅನುಕೂಲ ಇದೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇನ್ನು ಕೆಂಪೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/9/1996, ಸಮಯ 2:40 ಮಧ್ಯಾಹ್ನ. ಅವರ ಪ್ರಶ್ನೆ, ಜೀವನದಲ್ಲಿ ಪ್ರಗತಿ ಸಾಧಿಸಲು ಏನ್ ಮಾಡಬೇಕು ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಮದುವೆ ಯಾವಾಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಕೆಂಪೇಶ್ ಅವರ ಪ್ರಶ್ನೆ ಒಂದು ಕೆಲಸದ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದಲ್ಲಿ ಗುರುವಿದ್ದಾನೆ, ಸಪ್ತಮದಲ್ಲಿ ಚಂದ್ರನಿದ್ದಾನೆ. ಇದು ಒಳ್ಳೆಯ ಗಜಕೇಸರಿ ಯೋಗ, ಹಂಸ ಯೋಗ, ಎಲ್ಲ ಯೋಗಗಳಿದ್ದಾವೆ. ಚಂದ್ರನಿಂದ ಕುಜ ಶುಕ್ರರು ದ್ವಿತೀಯದಲ್ಲಿದ್ದಾಗ ಅದು ಸುನಫ ಯೋಗ ಆಗುತ್ತೆ. ಇದೆಲ್ಲ ಒಳ್ಳೆಯ ಯೋಗ. ಹೀಗಾಗಿ ಆತಂಕ ಮಾಡಬೇಡಿ. ಇನ್ನೊಂದು ವಿಚಾರ ಅಂದರೆ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಬುಧ ಇರತಕ್ಕಂಥದ್ದು ಅದು ಭದ್ರಯೋಗ. ಹೀಗಾಗಿ ನೀವು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಕುಜನ ಒಂದು ಕಾಲ ನಡೀತಾ ಇದೆ ನೋಡಿ. ಗ್ರಹಚಾರ ವಶಾತ್ ನಿಮಗೇನಾಗಿದೆ, ಕುಜನ ಕಾಲ ನಡೆದ ಅವನು ಅಷ್ಟಮದಲ್ಲಿದ್ದಾನೆ. ಈ ಕಾರಣದಿಂದಾಗಿ ನಿಮಗೆ ಸ್ವಲ್ಪ ತೊಡಕು. ಈ ನೋಡಿ, ಇಷ್ಟ ಗುರು ಚೆನ್ನಾಗಿದೆ, ಚಂದ್ರ ಚೆನ್ನಾಗಿದ್ದಾನೆ, ರವಿ ತುಂಬ ಚೆನ್ನಾಗಿ, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಇದೇನು ಅದೃಷ್ಟ. ಮತ್ತು ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇದು ತುಂಬ ಚೆನ್ನಾಗಿದೆ. ಟೈಮ್ ನೋಡಿ, ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ, ಆದರೆ ದೈವ ಒಂದು ನಿರ್ಣಯ ಮಾಡಿಬಿಟ್ರೆ ಯಾವುದೋ ದುಸ್ಥಾನದಲ್ಲಿರ್ತಕ್ಕಂಥ ಗ್ರಹದ ಕಾಲವನ್ನು ತಂದಿಟ್ಟಿದ್ದಾನೆ ನಿಮಗೆ. ಏನು ಮಾಡೋದು ಹೇಳಿ? ಅಷ್ಟಮದಲ್ಲಿ ಯಾರಿದ್ದಾನೋ, ಅಷ್ಟಮ ಅಂದರೆ ನಷ್ಟಸ್ಥಾನ, ನಷ್ಟಸ್ಥಾನದಲ್ಲಿರ್ತಕ್ಕಂಥ ಕುಜನ ಟೈಮ್ ಅದು ನಡೀತಾ ಇದೆ. ಇಷ್ಟೆಲ್ಲ ಗ್ರಹಗಳು ಚೆನ್ನಾಗಿದ್ದರೂ ಆ ಟೈಮ್ ನಡೆಯುವಾಗ ಕೆಲವೊಮ್ಮೆ ಆಗುತ್ತಲ್ವಾ, ದೊಡ್ಡ ಹುದ್ದೆಯಲ್ಲಿರ್ತಾರೆ, ಮುಖ್ಯಮಂತ್ರಿ ಹುದ್ದೆಯೋ ಮತ್ತು ಪ್ರಧಾನಿ ಅಲ್ಲಿರ್ತಾರೆ, 5 ಪೈಸೆ ಅವ್ರದ್ದೇ ಕೆಲಸ ಆಗ್ತಾ ಇರಲ್ಲ. ಅದಕ್ಕೆ ಕಾರಣ ಹಾಗಿರುತ್ತೆ, ನೇಮಕಾವಸ್ಥೆಗೆ ಆಗಿರ್ತಾರೆ ಪಾಪ. ಹಾಗಾಗ್ಬಿಡುತ್ತೆ ಪರಿಸ್ಥಿತಿ. ಈ ಪರಿಸ್ಥಿತಿ ನಿಮಗೆ ಹಾಗಿದೆ ಟೈಮ್. ಶನೈಶ್ಚರ ದಶೆಯಲ್ಲಿ ಈಗ ನಡೀತಾ ಇರೋದು ತಮಗೆ ಈಗ ಕುಜನ ಒಂದು ಕಾಲ ನಡೀತಾ ಇದೆ. ನಿಮಗೆ 2021 ಫೆಬ್ರವರಿ ಬರಬೇಕು. ಆ ನಂತರದಲ್ಲಿ ನಿಮಗೆ ಒಂದು ಸಂಧಿಶಾಂತಿ ಕಾಲವೂ ಬರುತ್ತದೆ. ಅದಾದ ಮೇಲೆ ನಿಮಗೆ ಕ್ಷಮಿಸಿ, ಸಂಧಿಶಾಂತಿ ಇಲ್ಲ. ಆ ಶನಿ ದಶೆಯಲ್ಲಿ ಗುರುವಿನ ಕಾಲ ಶುರುವಾಗುತ್ತೆ. ಆಗ ನಿಮಗೆ ಅನುಕೂಲ ಆಗುತ್ತೆ. ಅಂದರೆ 2029ವರೆಗೆ ಕಾಯಬೇಕು, ತಾಳ್ಮೆಯಿಂದ ಕಾಯ್ಕೋಬೇಕು. ನೀವು ಹಾರಾಟ ಮಾಡ್ತೀನಿ ಇನ್ನೇನೋ, ಅದು ತನ್ಮೂಲಕ ಏನಾಗುತ್ತೆ, ಕೋಪ ಬರ್ತದೆ, ಇನ್ನೇ ಅಸಮಾಧಾನ, ಮನೆಯಲ್ಲೆಲ್ಲ ವಾತಾವರಣ ಕಹಿ ಆಗೋದು, ಇದೆಲ್ಲ ಉಂಟಾಗುತ್ತೆ. ಇದಕ್ಕೆ ಆಸ್ಪದ ಕೊಡಬಾರ್ದು. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ತಾಳ್ಮೆಯಿಂದ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಭಕ್ತಿಯಿಂದ ಅಲ್ಲಿ ಪಂಚಾಮೃತ ಸೇವೆ ಮಾಡಿಸಿ. 2029 ಫೆಬ್ರವರಿವರೆಗೂ ಒಂಥರ ತಪಸ್ಸಿನ ಉಪಾಧಿಯಲ್ಲಿ ಮಾಡಬೇಕು ನೀವು. ಅಲ್ಲಿಂದ ನಿಮಗೆ ಒಂದು ದಾರಿ ಬದಲಾಗುತ್ತೆ. ಆಮೇಲೆ ಹಿಂತಿರುಗಿ ನೋಡಲ್ಲ ನೀವು, ಅಷ್ಟು ಚೆನ್ನಾಗಿದೆ. ಅಲ್ಲಿವರೆಗೆ ತಾಳ್ಮೆಯಿಂದ ಇದ್ಬಿಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸುಮಾ ಅವರು ಭಟ್ಕಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/2/1976, ಸಮಯ 1:52 ಮಧ್ಯರಾತ್ರಿ. ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಸುಮಾ ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗತ್ತೆ ಅಂತ ಕೇಳಿದರೆ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾತ್ ಪರಿಚಿಂತೆಯೇತಂತಿದೆ, 4ನೇ ಗೃಹಸ್ಥಾನ. ಹೀಗಾಗಿ ಈ ಒಂದು ವಿಚಾರವನ್ನು, ಅದರ ಫಲವನ್ನು ನಾವು ದಕ್ಕಿಸ್ಕೋಬೇಕು. ಯಾವಾಗ ದಕ್ಕತ್ತೆ ಅಂದರೆ ಆಗ. ಪ್ರಸ್ತುತ ನಿಮಗೆ ಕಾಲವನ್ನು ನೋಡೋಣ. ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ. ಈಗ ಪ್ರಯತ್ನ ಮಾಡಬಹುದು, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಅನುಕೂಲ ಇದೆ. ಹೀಗಾಗಿ ಟ್ರೈ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಬಿಡುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ. ಇಷ್ಟೇ ಉತ್ತರ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಚಂದ್ರ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಸಿಂಹರಾಶಿಯಲ್ಲಿ ರವಿ ಶುಕ್ರ ಕೇತುಗಳನ್ನು ಗಮನಿಸ್ತಾ ಇದ್ದೀವಿ. ಬುಧ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ತುಲಾ ರಾಶಿಯಲ್ಲಿ ಕುಜನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಮಾಂದಿ ಉದಯಾಗಿದೆ, ಅದು ಧನು ರಾಶಿಯಲ್ಲಿ. ಇನ್ನು ರಾಹು ಶನೈಶ್ಚರರು ಯಥಾ ಪ್ರಕಾರ ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸಹೋದರಲ್ಲಿ ತುಂಬ ಉತ್ತಮವಾದ ಬಾಂಧವ್ಯ ಇರುತ್ತದೆ. ಎಂಥ ಜಗಳ ಕಲಹ ಆಗಿ ಇಬ್ಬಾಗವಾಗಿದ್ದರೂ ಅವರಲ್ಲಿ ಒಂದು ಸಾಮ್ಯತೆ, ಒಂದು ಸಂದೇಶ, ಒಂದು ಕಾಲ, ಒಂದು ಒಳ್ಳೆಯ ಹಿತವಚನ, ಈ ಥರದ್ದು. ಮತ್ತು ಒಳ್ಳೆಯ ಸಲಹೆ ಸಿಗುತ್ತೆ, ಉತ್ತಮವಾದ ಸಲಹೆ. ಈ ದಿವಸ ನಿಮ್ಮ ಜೀವನಕ್ಕೆ ಇದೊಂದು ಮಾರ್ಗ ಆಗುತ್ತೆ ನೋಡಯ್ಯ ಅಂತ ಒಂದು ಯಾರೋ ಹಿರಿಯರಿಂದ ಒಂದು ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ಈ ದಿವಸ ಬುದ್ಧಿ ಚುರುಕಾಗಿರ್ತದೆ. ಮಕ್ಕಳಿಂದಲೂ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ
ಈ ಧರ್ಮ ಕಾರ್ಯಗಳಲ್ಲಿ, ಶುಭ ಕಾರ್ಯಗಳಲ್ಲಿ, ಉತ್ತಮ ಕಾರ್ಯಗಳಲ್ಲಿ ಏನಾಗುತ್ತೆ, ಒಂದು ಹಿನ್ನಡೆ ಬರೋ ಸಾಧ್ಯತೆ ಇದೆ. ಈಶ್ವರನ ಆರಾಧನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ಮಾತು ತುಂಬ ಹೃದಯವಾಗಿರುತ್ತೆ. ಜೇನು ಸವರಿದ ಹಾಗೆ ಮಾತುಗಳೆಲ್ಲ ಹೊರಬರಿದ ಹೇಗಪ್ಪ ಸಿಹಿಯಾಗಿ ಆ ರೀತಿಯಲ್ಲಿ ಇರ್ತದೆ. ಸಮೃದ್ಧವಾದ ಭೋಜನ, ಕುಟುಂಬ ಸೌಖ್ಯ, ಮನೆಯಲ್ಲಿ ಹಿತವಾದ ವಾತಾವರಣ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಗುರುವಿನ ಉಪದೇಶ ಇತ್ಯಾದಿ ಸಿಗ್ತಕ್ಕಂಥದ್ದು. ಈ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟ. ಶಾಲೆಗಳಲ್ಲಿ ಈಗ ಏನಾಗಿದೆ ಪರಿಸ್ಥಿತಿ ದೇವರೇ ಬಲ್ಲ ಹಾಗಾಗಿದೆ. ಅಂಥ ಕಡೆಯೂ ಈ ದಿವಸ ಏನೋ ಒಂದು ಸತ್ಸಂಗ, ಸನ್ಮಾರ್ಗ ಈ ಥರದ್ದು ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಬುಧನೂ ಚೆನ್ನಾಗಿದ್ದಾನಲ್ಲ, ಹೀಗಾಗಿ ಪ್ರಚಂಡ ಬುದ್ಧಿವಂತಿಕೆ, ಆಲೋಚನಾ ಶಕ್ತಿ ಹೆಚ್ಚತಕ್ಕಂಥದ್ದು. ಮತ್ತು ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಗಣಿತ ಕ್ಷೇತ್ರಗಳು, ಯಾವುದನ್ನು ಕಾಮರ್ಸ್ ರಿಲೇಟೆಡ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳೆಲ್ಲ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ಗೆ ಅನುಕೂಲ, PhD ಇತ್ಯಾದಿಗಳಿಗೆ ಚೆನ್ನಾಗಿದೆ. CA ಇತ್ಯಾದಿಯವರಿಗೆ ತುಂಬ ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ವಸ್ತು ನಷ್ಟತೆ ಇದೆ, ಹುಷಾರಾಗಿರಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಸ್ನೇಹಿತರಿಂದ ವಿಶೇಷವಾದ ಬಲ, ಬಂಧುಗಳಲ್ಲಿ ಅತ್ಯಂತ ಆತ್ಮೀಯ ವಾತಾವರಣ, ಧನ ಸಮೃದ್ಧಿ, ನಿಮಗೂ ಅಷ್ಟೇ ವಾಕ್ ಸಮೃದ್ಧಿ, ಮಾತಿನ ಬಲ ಚೆನ್ನಾಗಿದೆ, ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿರ್ತದೆ, ಕೆಲಸ ಕಾರ್ಯಗಳಲ್ಲಂತೂ ತುಂಬ ಚೆನ್ನಾಗಿದೆ. ಆದರೆ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ, ಮನಸ್ಸಿಗೆ ಬೇಸರ, ಇಂಥದ್ದೊಂದು ಕಹಿ ವಾತಾವರಣ ಇರ್ತದೆ. ಜೊತೆಗಿಲ್ಲ ಅಭಾವ ಇದೇ ನಿಮಗೆ ತುಂಬ ಕಾಡು ಬಿಡುತ್ತೆ. ಈ ರೀತಿಯಲ್ಲಿದೆ ಸ್ವಲ್ಪ ಮಟ್ಟಿಗೆ. ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ ಅದನ್ನೇ ಮಾಡಬೇಕು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ವ್ಯಯದಲ್ಲಿದ್ದಾನೆ ಗುರು ಜೊತೆಗೆ. ಹೀಗಾಗಿ ಆತ್ಮೀಯರ ಜೊತೆಗೆ ಅಲದಾಟ, ಹಿತವಾದವ್ರ ಜೊತೆಗೆ ಹೆಚ್ಚಿನ ಖರ್ಚು, ವ್ಯಯ ಖರ್ಚು ಇದು ಸೂಚಿಸ್ತಾ ಇದೆ. ಅಲದಾಟ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ನಿಮ್ಮ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರಿಂದ ಸಹಾಯ ಸಿಗುತ್ತೆ. ಮಿತ್ರರಿಂದ ಸ್ವಲ್ಪ ಮಟ್ಟಿಗೆ ಹುಷಾರು, ಅವರಿಂದಲೂ ಸಹಾಯ ಇದೆ, ಇಲ್ಲ ಅಂತಲ್ಲ, ಎಚ್ಚರಿಕೆಯಲ್ಲಿ. ಇನ್ನು ಉಳಿದ ಹಾಗೆ ದಿವಸ ಸ್ವಲ್ಪ ಸಾಲ ಈ ಒಂದು ಬಾಧೆ ಸೂಚಿಸ್ತಾ ಇದೆ. ವೈಷಮ್ಯಗಳು ಬಂದುಬಿಡುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರವಾಗಿರಬೇಕು. ಬಂಧುಗಳ ಜೊತೆಗೂ ಅಷ್ಟು ಸ್ವಲ್ಪ ವೈಷಮ್ಯ ಆ ಥರ ಸಾಧ್ಯತೆ ಇದೆ, ಹುಷಾರು. ತಂದೆಯ ಬಂಧುಗಳ ಜೊತೆಗೆ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಮಾತಿನ ಬಲ ಚೆನ್ನಾಗಿದೆ, ಹಣಕಾಸಿನ ಬಲ ಚೆನ್ನಾಗಿದೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಹಿರಿಯರ ಸಹಕಾರ, ಹಿರಿಯರಿಂದ ಮಾರ್ಗದರ್ಶನ, ಅವರ ಸಲಹೆಗಳು, ಶುಭ ವಾರ್ತೆಗಳನ್ನು ಕೇಳ್ತೀರಾ. ಈ ರೀತಿಯಲ್ಲಿ ಹಲವು ಬಗೆಯ ಅನುಕೂಲಗಳಿದ್ದಾವೆ. ಬುಧನಂತೂ ತುಂಬ ಚೆನ್ನಾಗಿರೋದ್ರಿಂದ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಈ ಶಾಸ್ತ್ರಜ್ಞರಿಗೆ, ಒಳ್ಳೆಯ ಪಂಡಿತರಿಗೆ, ಉಪನ್ಯಾಸ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ಗಣಿತ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ತುಂಬ ಚೆನ್ನಾಗಿದೆ. ಲಿಪಿ ಗಣಿತ ಆದಿ ಕಾವ್ಯ ಶಿಲ್ಪ ಅಂತ ಆ ಭಾಗಗಳಲ್ಲಿರೋರಿಗೆಲ್ರಿಗೂ ತುಂಬ ಚೆನ್ನಾಗಿದೆ. ಅದು ಈ ದಿವಸ ಬುದ್ಧಿಸ್ಥಾನದಲ್ಲಿ ಮಂದಿ ಇರೋದ್ರಿಂದ ಸ್ವಲ್ಪ ಆಲೋಚನಾ ಶಕ್ತಿ ಕಳ್ಕೊಳ್ತೀರ, ಗೊಂದಲತೆ ಕೂಡ ಇದೆ. ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡಿ, ಹೆಚ್ಚಿನ ಅನುಕೂಲ ಆಗುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಕರ್ಮಾಧಿಪತಿ ಜನ್ಮಾಧಿಪತಿ ಬಲಿಷ್ಠನಾಗಿದ್ದಾನೆ. ಹೀಗಾಗಿ ಹೊಸ ಕೆಲಸಗಳಿಗೆ ಅವಕಾಶಗಳು, ನಿಮ್ಮದೇ ಆಲೋಚನೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳಿಗೆ ಬಲ, ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತುಂಬ ಬಲ ಇರ್ತದೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಕರ್ಮಸ್ಥಾನದಲ್ಲಿ ಗಜಕೇಸರಿ ಯೋಗ ಇದ್ದರೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅಧಿಕಾರದ ಬಲ ಸಿಗುತ್ತೆ. ಅಲ್ಲಿ ಬೇರೆ ಇನ್ಯಾರು ಮಾತು ನಡೆಯಲ್ಲ, ನಿಮ್ಮದೇ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀರಿನ ಅಭಾವ, ನೀರಿನ ಸ್ವಲ್ಪ ಆ ಸ್ಥಳಗಳಲ್ಲಿ ಎಚ್ಚರಿಕೆ ಬೇಕು. ಜಾರಿ ಬಿಡ್ತೀರ, ಈ ಥರದ್ದೆಲ್ಲ ಸಾಧ್ಯತೆ ಇದೆ. ಇನ್ನು ಸ್ನೇಹಿತರ ಜೊತೆ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ಈ ದಿವಸ ಗ್ರಾಮದೇವತಾ ದರ್ಶನ ಮಾಡಿ. ಹಳ್ಳಿಗಳಲ್ಲಿ ನೋಡಿ, ಹಳ್ಳಿಗಳಲ್ಲಿ ಏನಾಗುತ್ತೆ ಪರಸ್ಪರ ಘರ್ಷಣೆ, ಕಲಹ ಈ ಥರ ಸಾಧ್ಯತೆ ಇದೆ, ಹುಷಾರು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ಲಾಭ ಇದೆ, ಸಮೃದ್ಧವಾದ ಲಾಭ, ಒಳ್ಳೆಯ ಸತ್ಸಂಗಗಳಲ್ಲಿ, ಸತ್ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಉತ್ತಮ ಕಾರ್ಯಗಳಲ್ಲಿ ಭಾಗವಹಿಸ್ತೀರ, ಸಜ್ಜನರ ಭೇಟಿಯಾಗುತ್ತೆ, ಉತ್ತಮರ ಸಂಪರ್ಕ ಏರ್ಪಾಡಾಗುತ್ತೆ. ಸ್ವಲ್ಪ ಭಯ ಇದೆ ಈ ದಿವಸ, ಮತ್ತು ಸೇವಕರಿಂದ ಕಾರ್ಯ ಹಾನಿ ಸೂಚಿಸ್ತಾ ಇದೆ. ಹೀಗಾಗಿ ಕೆಲಸವನ್ನು ನೀವು ಮಾಡೋದು ಒಳ್ಳೆಯದು, ಇನ್ನೊಬ್ಬರಿಗೆ ವಹಿಸಿದ್ರೆ ಬಹಳ ಕಷ್ಟ. ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಬಲ ಇದೆ, ಲಾಭ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗಂತೂ ವಿಶೇಷ ಲಾಭ ಇದೆ. ಆರೋಗ್ಯವೇ ಸ್ವಲ್ಪ ಹಾನಿ ನಿಮಗೆ. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ, ಹುಷಾರು. ಆರೋಗ್ಯ ಹಾನಿ ಆಹಾರದಿಂದಾಗಿ, ಆಹಾರ ವ್ಯತ್ಯಾಸದಿಂದ ಆರೋಗ್ಯ ಹಾನಿ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ, ಕಂಟಕ, ಜಗಳ ಇವುಗಳೆಲ್ಲ ಇದೆ.
ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆ ಸೂಚಿಸ್ತಾ ಇದೆ. ಎಚ್ಚರವಾಗಿರಬೇಕು. ಮಹಾಲಕ್ಷ್ಮಿ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ಸಂಗಾತಿಯಿಂದ ತುಂಬ ಸಹಕಾರ, ಅನ್ಯೋನ್ಯತೆ, ತುಂಬ ಉತ್ತಮ ಸಂಭಾಷಣೆ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ವೃತ್ತಿಯಲ್ಲಂತೂ ತುಂಬ ಚೆನ್ನಾಗಿದೆ, ತುಂಬ ಬಲಿಷ್ಠವಾಗಿದೆ. ಬೇರೆ ಅವಕಾಶಗಳು, ಹೊಸ ದಾರಿ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಲಾಭವೂ ಇದೆ, ಸಂಶಯ ಇಲ್ಲ. ಮಕ್ಕಳಿಂದ ವಿಶೇಷ ಲಾಭ. ಆರೋಗ್ಯ ಸ್ವಲ್ಪ ಹಾನಿಯಾಗುತ್ತೆ ಈ ದಿವಸ, ಸ್ವಲ್ಪ ಎಚ್ಚರವಾಗಿರಿ. ತಲೆ ಸಿಡಿತ, ತಲೆನೋವು, ಕಣ್ಣಿನ ಬಾಧೆ ಇದು ಸೂಚಿಸ್ತಾ ಇದೆ. ಶಿವಕವಚವನ್ನು ಹೇಳ್ಕೊಳ್ಳಿ. ಮಕರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಲ್ಲ, ಅಧಿಕಾರದ ಬಲ ಇತ್ಯಾದಿ ಇದೆ, ಆದರೆ ಕರ್ಮಾಧಿಪತಿ ವೀಕ್ ಆಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಸ್ತ್ರೀ ಪುರುಷರ ನಡುವೆ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬರೋ ಸಾಧ್ಯತೆ ಹೆಚ್ಚಾಗಿದೆ. ಎಚ್ಚರಿಕೆ ವಹಿಸಬೇಕು. ಉಳಿದ ಹಾಗೆ ಅದೃಷ್ಟ ಚೆನ್ನಾಗಿತ್ತು. ದೈವಾನುಕೂಲದಿಂದ ನಿಮಗೆ ಕಷ್ಟ ಎಲ್ಲ ಬಹಳ ಬೇಗ ದಾಟು ಬಿಡ್ತೀರ, ಸಂಶಯ ಇಲ್ಲ ಅದರಲ್ಲಿ. ಮತ್ತು ಬಂಧುಗಳ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತೀರ. ಅನುಕೂಲ. ಸ್ನೇಹಿತರಿಂದ ತುಂಬ ಸಹಕಾರ ಉಂಟಾಗುತ್ತೆ. ಸಂಗಾತಿಯಲ್ಲಿ ಒಂದು ಸಾಮರಸ್ಯ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳಬಹುದು, ಹುಷಾರು. ನೀವು ಕೂಡ ಶಿವಕವಚ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಬಹಳ ವಿಶೇಷವಾಗಿದೆ. ನಷ್ಟ ವಸ್ತು ಲಭ್ಯ. ಯಾವುದೋ ವಸ್ತು ಕಳೆದೋಗಿದ್ದರೆ, ಎಲ್ಲೋ ಮಿಸ್ಪ್ಲೇಸ್ ಆಗಿತ್ತು, ಯಾವುದೋ ಊರಲ್ಲಿ ಬಿಟ್ಟು ಬಂದುಬಿಟ್ಟಿದೆ, ಬಂಧುಗಳೇ ಫೋನ್ ಮಾಡಿ ಹೇಳ್ತಕ್ಕಂಥದ್ದು, ಇಲ್ಲೇ ಬಿಟ್ಟೋಗಿದೆಯಾ ನೋಡು ಅಂತ. ಈ ರೀತಿಯಲ್ಲಿ ಚೆನ್ನಾಗಿದೆ. ಇನ್ನು ಲಾಭ ಇದೆ. ವಿದೇಶ ವಹಿವಾಟಿನ ಲಾಭ ಇತ್ಯಾದಿ ಅನುಕೂಲಕರವಾಗಿದೆ. ಸಂಗಾತಿಯ ಸಹಕಾರವೂ ತುಂಬ ಚೆನ್ನಾಗಿರುತ್ತದೆ. ಅನ್ಯೋನ್ಯತೆ, ಸಾಮರಸ್ಯ ಸ್ವಲ್ಪ ಬೆಳೆಯುತ್ತೆ, ಚೆನ್ನಾಗಿದೆ. ಈ ದಿನ ಮಟ್ಟಿಗೆ ಚಂದ್ರ ತುಂಬ ಚೆನ್ನಾಗಿದೆ. ಚಂದ್ರ ಮತ್ತು ಗುರು ಯುತಿ, ಅದು ಮಕ್ಕಳ ವಿಚಾರದಲ್ಲಂತೂ ತುಂಬ ಚೆನ್ನಾಗಿದೆ. ಮಕ್ಕಳ ಬೆಳವಣಿಗೆ, ಅವರ ಒಂದು ಆರೈಕೆ, ಪೋಷಣೆ, ಇವುಗಳಲ್ಲಿ ತಾಯಿ ಮಗ್ನತೆ ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳಿಂದ ಅವರ ಏಳಿಗೆ, ಬೆಳವಣಿಗೆ ಅದು ಕೂಡ ನಿಮ್ಮ ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದು. ಈ ರೀತಿ ಸಂತಾನ ಸೂಚನೆ ಈ ರೀತಿಯಲ್ಲೆಲ್ಲ ಇದೆ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ತೊಡಕುಗಳು, ಕಿರಿಕಿರಿ, ವಿಘ್ನ ಈ ಥರದ್ದೆಲ್ಲ ಇದೆ, ಹುಷಾರು. ಆದರೆ ಸರಿ ಹೋಗುತ್ತೆ. ಸ್ನೇಹಿತರು, ಸಹೋದ್ಯೋಗಿಗಳಿಂದ ತುಂಬ ಉಪಕಾರವಾಗುತ್ತೆ ಈ ದಿವಸ. ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ತುಂಬ ಅತಿಶಯವಾದ ಪ್ರೀತಿ ಬರುತ್ತದೆ ಈ ದಿವಸ. ಪ್ರಯಾಣ ಸುಖಕರವಾಗಿರ್ತದೆ ಈ ದಿವಸ. ಮತ್ತು ಗೃಹ ಮನೆಗೆ ಸಂಬಂಧಿಸಿರ್ತಕ್ಕಂಥ ಈ ಕೆಲಸಗಳು, ಮತ್ತೊಂದು ಪೆಂಡಿಂಗ್ ಏನೋ ಇದ್ದರೆ ಆ ಕೆಲಸವೂ ಕೂಡ ಆಗಿಬಿಡುತ್ತೆ ಈ ದಿವಸ. ಯಾವುದೋ ಒಂದು ಪೆಂಡಿಂಗ್ ಇತ್ತು, ಮುಗಿತಪ್ಪ ಈ ದಿವಸ ಅಂತ, ಆ ರೀತಿಯಲ್ಲಿ ಯಾರೋ ಸಹಾಯಕ್ಕೆ ಸಿಕ್ಕರು ಆ ಥರ. ದಾಂಪತ್ಯದಲ್ಲಂತೂ ಇಷ್ಟು ದಿವಸ ಇತ್ತಲ್ಲ ಕಿರಿಕಿರಿ ಇದು ಎಲ್ಲ ನಿವಾರಣೆ ಆಯ್ತಲ್ಲ. ಈಗ ಬುಧ ಸಪ್ತಮಾಧಿಪತಿ ಸಪ್ತಮ ಬಂದರೆ ವ್ಯಾಪಾರದಲ್ಲೂ, ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲೂ ಅನುರಾಗ ಬೆಳೆಯುತ್ತೆ, ಟಿಸಿಲು ಹೊಡೆಯುತ್ತೆ. ಈ ದಿವಸ ಪ್ರಾರ್ಥನೆಗೆ ಗಣಪತಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಕಲಾತೀತಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.